ಈಗ ಒಂದು ಸೀಕ್ರೆಟ್ ರಿವೀಲ್ ಮಾಡಿ ಹಾಗಾದ್ರೆ. ಹೇಳಿ. ಈಗಿನ ಟ್ರೆಂಡಿನ ಜನ ಯಾವ ತರ ಕಥೆ ಇಷ್ಟಪಡ್ತಾರೆ? ಒಂದು ಹುಡುಗ, ಇಬ್ರು ಹುಡುಗಿರು, ಇದು ಕಾಮನ್ ಆಗೋಗ್ಬಿಟ್ಟಿದೆ. ಹೌದಾ? ಅಂದ್ರೆ ಹೀರೋ ಒಬ್ಬ ಇದ್ರೆ ಇಬ್ರು ಹೀರೋಯಿನ್ ಇದ್ದೇ ಇರ್ತಾರೆ. ಸೊ ಆಲ್ವೇಸ್ ವೀಕ್ಷಕರಲ್ಲಿ ಏನು ಕುತೂಹಲ ಅಂದ್ರೆ, ಈಗ ಈ ಹುಡುಗ ಇವಳ ಪಾಲಾಗ್ತಾನ ಅದ್ಯಾಕೆ ಹಿಂಗೆ ಉಲ್ಟಾ ಆಗಬಾರ್ದು? ಐ ವುಡ್ ಲವ್ ಟು ಡೂ ಇಟ್ ಆಕ್ಚುಲಿ. I would love to do it, one girl and 2 boys. But ನಾವು ಕೆಲವು ಲಿಮಿಟೇಷನ್ಸ್ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವ್ರು ಏನು ಹೆಚ್ಚು ಕೇಳ್ತಾರೋ ನಾವು ಅದನ್ನ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಈ ಟ್ರೆಂಡ್ ಚೇಂಜ್ ಆಗ್ತಾ ಇರತ್ತಾ? ಖಂಡಿತ. ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ? ತುಂಬ ಟೈಮ್ ತೊಗೊಳುತ್ತೆ, ಒಂದು 10 ವರ್ಷ ಸ್ಪಾನ್ ಆಗಿಬಿಡುತ್ತೆ. ಯಾಕಂದರೆ ಈಗ ನೀವು ನೋಡಿ, ಲೇಡಿ ವಿಲನ್ ಅನ್ನೋದು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಇನ್ನೂ ಲೇಡಿ ವಿಲನ್ಗಳು ನಿಮ್ಗೆ ಎಲ್ಲ ಧಾರಾವಾಹಿಯಲ್ಲೂ ಸಿಗ್ತಾರೆ. ಸೊ ಅದು ಸ್ವಲ್ಪ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಯು ಹ್ಯಾವ್ ನೌ ಯಂಗ್ ಮೆನ್ ಬಿಕಮಿಂಗ್ ವಿಲನ್ಸ್ ಸೀರಿಯಲ್ಗಳಲ್ಲಿ. ಚಿಕ್ಕ ಹುಡುಗರೇ ವಿಲನ್ ಆಗ್ತಿದ್ದಾರೆ ಇವಾಗ. ಸೊ ಆ ಥರದ ಒಂದು ಬದಲಾವಣೆ ಆಗ್ತಿದೆ ಈಗ. ಇನ್ನೊಂದು, ಹೆಣ್ಮಕ್ಳ ಕ್ಯಾರೆಕ್ಟರ್ ನೀವು ಫ್ರೇಮ್ ಮಾಡಿದಾಗ ನಾವು ನೋಡ್ತೀವಿ ಎಕ್ಸ್ಟ್ರೀಮ್ಸ್ ಇರುತ್ತೆ. ಒಂದು ಫುಲ್ಲಿ ವೈಲೆಂಟು, ಇಲ್ಲ ಫುಲ್ಲಿ ಸೈಲೆಂಟು. ಒಂದು ಆರೋಪ ನಿಮ್ಮ ಮೇಲೆ ಅಂದರೆ ಬ್ಯಾಲೆನ್ಸ್ ಮಾಡಲ್ಲ, ಒಂದು ಫುಲ್ ಎಕ್ಸ್ಟ್ರೀಮ್ಸ್, 2 ಎಕ್ಸ್ಟ್ರೀಮ್ಸ್ ತೋರಿಸ್ತಾರೆ ಅಂತ. ನೀವು ನಂಬಲ್ಲ ಭಾವನಾ, ಜನಕ್ಕೆ ಎಕ್ಸ್ಟ್ರೀಮಿಟಿನೇ ಇಷ್ಟ. ಹೌದಾ? ನಾನು ಎಷ್ಟೋ ಸಲ ಒಂದು ಅತಿಮಧುರ ಅನುರಾಗ ಅಂತ ಒಂದು ಧಾರಾವಾಹಿ ಮಾಡಿದ್ದೆ, ಆಯಿತಾ. ದಟ್ ವಾಸ್ ಅ ವೆರಿ ವೆರಿ ಟ್ರೂ ಟು ರಿಯಾಲಿಟಿ. ಅಂದರೆ ನಿಮ್ಗೀಗ ನಮ್ಮ ಮೈಸೂರಿನ ಸರಸ್ವತಿಪುರಮಲ್ಲಿ ಎದ್ರಾ ಮನೆಯಲ್ಲಿರುವಂಥ ಹುಡುಗ ಹುಡುಗಿ ನಡುವೆ ಆಗುವಂಥ ಕತೆ. ಲವ್ ಆಗುತ್ತೆ. ಅವಳಿಗೆ ಯಾಕೆ ಇವನ ಮೇಲೆ ಲವ್ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಆದರೆ ಅವ್ನು ಇವಳಿಗೆ ಸಿಗಲ್ಲ, ಅವಳಿಗೆ ಇನ್ಯಾರೋ ಬಂದು ಮದುವೆ ಆಗ್ತಾನೆ. ಆ ಥರದ್ದು ಏನೋ ಒಂದು ಸಿಂಪಲ್ ಕತೆ. ಅಲ್ಲಿ ಯಾವ ವಿಲನ್ನೂ ಇಲ್ಲ, ಏನೂ ಇಲ್ಲ, ಯಾವ ಎಕ್ಸ್ಟ್ರಿಮಿಟಿನೂ ಇದೆ. ವಿ ಹ್ಯಾಡ್ ಅ ವೆರಿ ನ್ಯೂಟ್ರಲ್ ರೆಸ್ಪಾನ್ಸ್ ಫಾರ್ ದಟ್ ಪ್ರಾಜೆಕ್ಟ್. ಅದೇ ವೆನ್ ವಿ ಡಿಡ್ ಲೇಡಿ ವಿಲನ್, ಒಂದು ಇನ್ಯಾರೋ ಒಂದು ತುಂಬ ಅಮಾಯಕ ಹೆಣ್ಣು ಹುಡುಗಿ, ಈ ಲೇಡಿ ಅವಳಿಗೆ ಟಾರ್ಚರ್ ಕೊಡ್, ಪೀಪಲ್ ಸ್ಟಾರ್ಟ್ ವಾಚಿಂಗ್ ಇಟ್ ಲೈಕ್ ಕ್ರೇಜಿ. ಸೊ ಎಲ್ಲಿವರೆಗೂ ಜನ ಇದನ್ನು ತಗೋತಾರೋ ನಾವು ಅದನ್ನೇ ಕೊಡ್ತೀವಿ ಅವ್ರಿಗೆ. ಅವ್ರು ನಿರಾಕರಿಸ್ಬೇಕಲ್ಲ, ಅವ್ರು ಹೇಳ್ಬೇಕು ನಾವು ಇಂಥದ್ದು ತಗೊಳ್ಳಲ್ಲ ಅಂತ. ದೇ ಆರ್ ಸೋ ಹ್ಯಾಪಿ, ದೇ ಆರ್ ಸೋ ಹ್ಯಾಪಿ ಟು ವಾಚ್ ಇಟ್. ಅವ್ರಿಗೇನಂದರೆ ಈ ಹುಡುಗಿ ಯಾವಾಗ ರೆಬೆಲ್ ಆಗಿ ಅವಳಿಗೆ ಕೊಡ್ತಾಳೆ ಅನ್ನೋದಕ್ಕೆ ಕಾಯ್ತಾರೆ ಅವರು. ಅವ್ರ ಮನಸ್ಸಿನ ಕೆಲವೊಂದು ಅದು ಭಾವನೆಗಳ, ಅಂದ್ರೆ ಲೈಫ್ ಅಲ್ಲಿ ದೇ ಆರ್ ಸ್ಟ್ರಗ್ಲಿಂಗ್, ಇದರಿಂದ ನಮ್ಮನ್ನ ಯಾರಾದ್ರೂ ಒಬ್ರು ಆಚೆ ತರಬೇಕು ಅಥವಾ ನಾವೇ ಆಚೆ ಬರಬೇಕು, ಅದು ಈ ಸೀರಿಯಲ್ಗಳ ಮೂಲಕ. ಕರೆಕ್ಟ್, ಎಸ್, ಎಕ್ಸಾಕ್ಟ್ಲಿ. ಅವರ ಬದುಕಿನಲ್ಲಿ ಆಗ್ತಿರುವಂಥ ಚಾಲೆಂಜಸ್ ಇರ್ಬೋದು, ಫ್ರಸ್ಟ್ರೇಷನ್ಸ್ ಇರ್ಬೋದು, ಎಲ್ಲವನ್ನೂ ಅಲ್ಲಿ ತೆರೆ ಮೇಲೆ ನೋಡಿದಾಗ ಇದು ನನ್ನ ಕತೆ ಅನಿಸ್ತಾ ಇರುತ್ತೆ ಅವ್ರಿಗೆ. ಸೊ ಮೇ ಬಿ ದಟ್ಸ್ ವೈ ದೇ ಲೈಕ್ ಇಟ್ ಆ್ಯಂಡ್ ದೇ ವಾಂಟ್ ದಟ್ ಗರ್ಲ್, ಯಾರು ಅಷ್ಟು ಶೋಷಣೆಗೆ ಒಳಗಾಗ್ತಿರ್ತಾಳೋ ಅವಳು ರೆಬೆಲ್ ಆಗಲಿ ಅಂತ ಕಾಯ್ತಾರೆ ಅವರು. ನಾವೇನು ಮಾಡ್ತೀವಿ ಭಾವನಾ, 1ನೇ ಎಪಿಸೋಡಿಂದ 800ನೇ ಎಪಿಸೋಡ್ವರೆಗೂ ಅವಳನ್ನ ರೆಬೆಲ್ ಮಾಡಿಸಲ್ಲ ನಾನು. ಜನ ದಿನ ಕಾಯ್ಬೇಕಲ್ಲ ಅವಳು ಯಾವಾಗ ರೆಬೆಲ್ ಆಗ್ತಾಳೆ ಅಂತ. ಸೊ ಇನ್ನೇನು ಜನ ಬಿಟ್ಟರು, ಇನ್ನು ಆಸಕ್ತಿ ಹೋಗ್ತಾ ಇದೆ ಅಂದಾಗ ತಿರುಗಿಸೋದು ಅವ್ರನ್ನ. ಇವಾಗ ನಿಮ್ಮ ಮೇಲಂತೂ ಜನ ನಿಮ್ಮ ಬಗ್ಗೆ ಕೇಳ್ತಾನೆ ಇದ್ದಾರೆ ಪ್ರಶ್ನೆ. ಅಂದರೆ ಕರ್ಣ ಮತ್ತು ನಿಧಿ ಮತ್ತೆ ಯಾಕೆ ಕಷ್ಟ ಕೊಡ್ತಾ ಇದ್ದೀರಾ ಅಂತ. ನೋಡಿ, ಇವಾಗ ಜನಕ್ಕೆ ಅದು ಇಷ್ಟ ಆಗ್ತಾ ಇಲ್ಲ, ಆದರೆ ನೋಡ್ತಾ ಇದ್ದಾರೆ. ನನ್ನನ್ನು ಬೈಕೊಳ್ಳೋಕ್ಕಾರು ನೋಡ್ತಿದ್ದಾರೆ, ಧಾರಾವಾಹಿ ಮಾಡೋರನ್ನ, ವಾಹಿನಿನ ಎಲ್ಲರನ್ನೂ ಬೈತಿದ್ದಾರೆ ಅವರು. ಬಟ್ ದಟ್ಸ್ ಓಕೆ, ದೇ ಆರ್ ವಾಚಿಂಗ್ ಇಟ್. ನೋ, ಸೊ ನಾನು ಅದೇ ಈ ಅಗೇನ್ ದೀಪಾವಳಿ ಸೆಲೆಬ್ರೇಷನ್ ಟೈಮಿಗೆ ಬರೋವಾಗ ನಿತ್ಯ ಮದುವೆ ಕರ್ಣನ್ ಜೊತೆ ಅನ್ನೋದು ಟ್ರೇಲರ್ ಓಡ್ತಾ ಇತ್ತು, ಪ್ರೊಮೋ ಓಡ್ತಾ ಇತ್ತು. ಎಷ್ಟು ಕಮೆಂಟ್ಸ್ ಇದ್ವು ಅದರಲ್ಲಿ, ಅಂದ್ರೆ ಯಾಕೆ ಬೇರೆ ಮಾಡ್ತಾ ಇದ್ದೀರಾ ನಿತ್ಯ, ನೀನ್ ಯಾಕೆ ಹಾಳು ಮಾಡ್ತಿದ್ಯಾ, ಹಾಗೆ ಹೀಗೆ ಅಂತ. ಹೌದೇ, ಕನೆಕ್ಟ್ ಅನ್ನೋದು ಅರ್ಥ ಆಗುತ್ತೆ. ತುಂಬ ನಾವು ತುಮಕೂರಲ್ಲಿ ಒಂದು ಈವೆಂಟ್ ಮಾಡಿದ್ವಿ, ನೀವು ನಂಬಲ್ಲ, ಅಲ್ಲಿ ಲೇಡೀಸು ಕಾರ್ಯಕ್ರಮ ಮುಂದುವರ್ಸಕ್ಕೆ ಬಿಡ್ತಲ್ಲ, ಅವ್ರ ಹತ್ರ ಅಷ್ಟು ಪ್ರಶ್ನೆ ಇದೆ. ಇದ್ಯಾಕೆ ಹಂಗೆ ಮಾಡಿದ್ರಿ, ಆ ಪಾತ್ರಧಾರಿಗಳನ್ನ ಬೇರೆ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ ಆ ನಿತ್ಯನ ಇಷ್ಟಪಡೋವಂಥ ಹುಡುಗ ಓಡೋಗ್ಬಿಟ್ಟಿದ್ದಾನೆ ಅಂತ ಆಗಿರುತ್ತಲ್ಲ, ಅವನ್ನಂತೂ ಒಂದು ಅಟ್ಯಾಕ್ ಮಾಡಿದ್ರೆ ಹುಡುಗ, ನಾನೆಲ್ಲ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ, ನಾನು ಬಿಟ್ಬಿಡಿ. ಅಷ್ಟು ಕನೆಕ್ಟ್ ಆಗ್ತಾರೆ, ದಟ್ಸ್ ದ ಬ್ಯೂಟಿ. ಸೊ ಎಂಟರ್ಟೈನ್ಮೆಂಟಿಗೆ ಶಕ್ತಿ ಇದೆ. ಆಮೇಲೆ ಐ ಆಮ್ ಕ್ಯೂರಿಯಸ್, ಈ ಸೋಷಿಯಲ್ ಮೀಡಿಯಾ ಕಮೆಂಟ್ಸು ಅಥವಾ ಜನರ ಥಾಟು ಏನು ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ, ಅದ್ರ ಮೇಲೆ ಸ್ಟೋರೀಸ್ ಚೇಂಜ್ ಆಗುತ್ತಾ? ನೀವು ಸೇರಿದಂತೆ ಬೇರೆ ನಿರ್ದೇಶಕರ ಬಗ್ಗೆನೂ ಕೇಳ್ತಾ ಇದ್ದೀನಿ. ಇಲ್ಲ, ಅಂದರೆ ಒಂದು ಲೆವೆಲ್ಗೆ ಖಂಡಿತ ಅದನ್ನು ಕನ್ಸಿಡರ್ ಮಾಡೋ ಹಂಗೆ ಆಗುತ್ತೆ. ಬಿಕಾಸ್ ಅತ್ಯಂತ ಕಮೆಂಟ್ಸ್ ಒಂದೇ ಥರ ಬಂದಾಗ, ಓ ದಿಸ್ ಇಸ್ ವಾಟ್ ದೇ ವಾಂಟ್ ಅಂತ ಗೊತ್ತಾಗತ್ತೆ ನಮಗೆ. ಇನ್ನು ಕೆಲವು ಸಲ ಓಕೆ, ಅಂದರೆ ಕತೆ ಹೇಗೆ ಹೋಗಬೇಕೋ ಹಾಗೆ ಹೋಗಲಿ ಅಂತ ಬಿಡೋದಾಗುತ್ತೆ. ಬಟ್ ಈಗ ನೀವು ಹೇಳಿದ್ರಲ್ಲ, ಈಗ ನಿತ್ಯ ನಿಧಿ ಕರ್ಣನ್ ಮದುವೆ ವಿಚಾರ ಬಂದಾಗ ನಾವು ಸ್ವಲ್ಪ ವಿವೇಶೇಕಿ, ಅಂದರೆ ಓ ಇದೇನು ಸರಿನಾ ಅಲ್ವಾ, ಬಿಕಾಸ್ ಕಮೆಂಟ್ಸ್ ವರ್ ಸೋ ಸ್ಟ್ರಾಂಗ್.
ನಾವು ಅದಕ್ಕೆ ರಿಯಾಕ್ಟ್ ಮಾಡೋ ಹಂಗೆ ಆಯಿತು. ಸೊ ಅದಕ್ಕೆ ತಕ್ಕಾಗ ಅಲ್ಲಿ ಇಲ್ಲಿ ಸ್ವಲ್ಪ ಸಣ್ಣ ಟ್ವೀಕ್ಗಳು ಕೊಟ್ಟು ಜನಕ್ಕೊಂದು ಆಶ್ವಾಸನೆ ಕೊಟ್ವಿ, ಇಲ್ಲ ವೆಯ್ಟ್ ಮಾಡಿ, ಇದೇನೋ ಬೇರೆನೋ ಆಗೋದಿದೆ, ವೆಯ್ಟ್, ಹುಷಾರು ಸಮಾಧಾನ. ಸೊ ವಿ ಡೂ ದ್ಯಾಟ್. ಹೆಂಗಿರುತ್ತೆ ಈ ಸೀರಿಯಲ್, TRP ಮತ್ತು ಜನರ ಭಾವನೆಗಳು, ಈ ಚಾಲೆಂಜಸ್ ಹೇಗಿರುತ್ತೆ? ಆಮೇಲೆ ಎಂಡ್ ಆಫ್ ದ ಡೇ ನೀವು ಯು ಆರ್ ಅ ಹ್ಯೂಮನ್ ಬೀಯಿಂಗ್, ಮನುಷ್ಯರು ನೀವು, ನಿಮಗೂ ಅದರ ಇಂಪ್ಯಾಕ್ಟ್ ಆಗ್ತಿರುತ್ತೆ. ಯಾರೋ ಬಂದು ಏನೋ ಮಾತಾಡ್ತಾರೆ, ಆ ಸೀರಿಯಲ್ ಜೊತೆಗೆ ಹೆಂಗೆ ಕನೆಕ್ಟೆಡ್ ಇರ್ತಾರೆ ಅಂದರೆ ನಿಮ್ಮನ್ನೇ ತಪ್ಪಿತಸ್ಥ ಮಾಡ್ತಾರೆ. ಹೆಂಗಿರುತ್ತೆ ಆ ಚಾಲೆಂಜಸ್ ಒಬ್ಬ ನಿರ್ದೇಶಕಿಯಾಗಿ, ಒಬ್ಬ ನಿರ್ಮಾಪಕಿಯಾಗಿ? ನಿರ್ದೇಶಕಿಯಾಗಿ ಬೇರೆ ಅಪ್ರೋಚ್ ಆಗುತ್ತೆ, ನಿರ್ಮಾಪಕಿಯಾಗಿ ಬೇರೆ ಅಪ್ರೋಚ್ ಆಗುತ್ತೆ ಭಾವನಾ. ಬಿಕಾಸ್ ಹಿಯರ್ ಒನ್ ಇಸ್ ಕ್ರಿಯೇಟಿವಿಟಿ, ಒನ್ ಇಸ್ ಬಿಸ್ನೆಸ್. ಓಕೆ. ಸೊ ನಾವು ಕ್ರಿಯಾತ್ಮಕವಾಗಿ ಯೋಚನೆ ಮಾಡಿಕೊಂಡಾಗ ಖಂಡಿತ ನಾವು ಜನದ ಭಾವನೆಗಳಿಗೆ ಒತ್ತು ಜಾಸ್ತಿ ಕೊಡ್ತೀವಿ. ಇಫ್ ಐ ಆಮ್ ಟಾಕಿಂಗ್ ಆ್ಯಸ್ ಎ ಪ್ರೊಡ್ಯೂಸರ್, TRPಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ ನಾನು. ಬಿಕಾಸ್ ನನಗೆ ಹಣ ಮಾಡೋದು ಮುಖ್ಯ ಅಲ್ವಾ. ಸೊ ಎಲ್ಲವನ್ನೂ ನಾವು ಆ ಥರ ಭಾವನಾತ್ಮಕವಾಗೇ ನೋಡ್ಕೊಂಡು ಅದಕ್ಕೇನು ಬೇಕೋ ತಿರುವು ಕೊಡೋಕ್ಕಾಗಲ್ಲ. ಇಟ್ ಈಸ್ ಆಲ್ಸೋ ರಿಸರ್ಚ್ ಟೀಮ್, ಇಟ್ ಈಸ್ ಆಲ್ಸೋ ಅವರ್ ರೇಟಿಂಗ್ಸ್. ನಾವೇನು ಮಾತಾಡ್ತೀವಿ ವಾರ ಏನು ಮೀಟಿಂಗ್ಸ್ ಆಗುತ್ತೆ, ಏನು ನಮ್ಗೆ ಇನ್ಪುಟ್ಸ್ ಬರುತ್ತೆ, ಇಂಥದ್ರ ಮೇಲೆ ಹೋಗಬೇಕು, ಇಂಥ ಕತೆ, ಇಂಥ ಕ್ಯಾರೆಕ್ಟರ್ ಮೇಲೆ ಹೋಗಬೇಕು ಅಂದಾಗ ಖಂಡಿತ ನಾವು ಅದ್ರ ಕಡೆ ಕೆಲಸ ಮಾಡಲೇಬೇಕಾಗತ್ತೆ. ಪ್ಯಾರಲಲಿ ಜನರ ಭಾವನೆಗಳು, ಜನರಿಗೆ ಏನಿಷ್ಟ ಅದನ್ನು ಕೊಟ್ಟು ಬ್ಲೆಂಡ್ ಮಾಡ್ಕೊಂಡು ಹೋಗ್ತಿರ್ತೀವಿ, ವಿಚ್ ಇಸ್ ಅ ಲಿಟಲ್ ಚಾಲೆಂಜಿಂಗ್. ಬಟ್ ಖಂಡಿತ ನಮ್ಮ ಹೊತ್ತು ಆ್ಯಸ್ ಎ ಪ್ರೊಡ್ಯೂಸರ್ ನಾನು ಏನು ನಮಗೆ ನಂಬರ್ಸ್ ಬರೋದಕ್ಕೆ ಏನು ನಾವಲ್ಲಿ ಯಾವ ಥರ ಟ್ವೀಕ್ ಮಾಡಿದ್ರೆ ಬೆಟರು, ಏನು ಮಾಡಬೇಕು ಅದ್ರ ಕಡೆನೇ ಹೆಚ್ಚು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು. ಇನ್ನೊಂದು ಕ್ಯೂರಿಯಸ್ ಕ್ವೆಶ್ಚನ್ನು, ಬೇರೆ ವಾಹಿನಿಯಲ್ಲಿ ಬರ್ತಾ ಇರೋ ಸೀರಿಯಲ್ ಮತ್ತು ನೀವು ಪ್ರೊಡ್ಯೂಸ್ ಮಾಡ್ತಾ ಇರೋ, ಡೈರೆಕ್ಟ್ ಮಾಡ್ತಾ ಇರೋ ಸೀರಿಯಲ್ ಎರಡ್ರದ್ದು ನೀವು ಅಕ್ಕಪಕ್ಕ ಒಂಥರ ಕಾಂಪಿಟೇಷನ್ ಇರುತ್ತಾ? ಅವ್ರದ್ರಲ್ಲಿ ಅದು ಕ್ಲಿಕ್ ಆಯಿತು, ಐ ಶುಡ್ ಡೂ ಸಮಥಿಂಗ್, ಹಂಗೇನಾದರೂ ಮಾಡಬೇಕು, ಹಿಂಗೇನಾದರೂ ಆಲೋಚನೆಗಳಿರುತ್ತಾ? ಅಥವಾ ರಿಸರ್ಚ್ ಟೀಮ್ ಹಂಗಿದ್ದೇನಾದರೂ ಅದ್ರ ಮೇಲೆ ವರ್ಕ್ ಮಾಡುತ್ತಾ? ಖಂಡಿತ ಕಾಂಪಿಟೇಷನ್ನ ನಾವು ಗಮನಿಸಲೇಬೇಕಾಗತ್ತಲ್ವಾ. ಸೊ ಗಮನಿಸಿದಾಗ ಎಲ್ಲವನ್ನೂ ತೊಗೊಳಕ್ಕಾಗಲ್ಲ. ಯಾವುದೋ ಕೆಲವು ಅಂಶಗಳು ಅವ್ರದ್ರಲ್ಲಿ ಅದು ಪೀಕಿಗೆ ಹೋಗ್ತಿದೆ ಅಂದರೆ ನಾವಿಲ್ಲೇನೋ ಒಂದು ಬೇರೆ ಥರ ಮಾಡಬೇಕಾಗತ್ತೆ ಅಂತ ಖಂಡಿತ ಅದ್ರ ಮೇಲೆ ಕೆಲಸ ಲರ್ನಿಂಗ್ ಆಗುತ್ತೆ. ಎಸ್. ಯಾವಾಗ ಶ್ರುತಿ ನಾಯ್ಡು ಅವರಿಗೆ ತುಂಬ ಸ್ಟ್ರೆಸ್ಫುಲ್ ಅನಿಸಿದ್ದು ಲೈಫಲ್ಲಿ? ನನ್ನ ದಿನ ಸ್ಟ್ರೆಸ್ಫುಲ್ ಆಗಿರುತ್ತೆ. ನೀವು ನನ್ನ ನೋಡ್ಬೇಕು ಬೆಳಗ್ಗೆ ಎದ್ದರೆ, ಫಾರ್ ಎವರ್ ಐ ಆಮ್ ಸ್ಟ್ರೆಸ್ಡ್. ಬಟ್ ಏನಂದರೆ ಒಂದು ಓಟ ಇದೆಯಲ್ಲ, ನನಗೆ ಆ ಓಟ ನಿಲ್ಸೋಕ್ಕೆ ಇಷ್ಟ ಇಲ್ಲ. ಏನೋ ಅಂದ್ಕೊಂಡು ಓಡ್ತಾ ಇದ್ದೀನಲ್ಲ, ಅದು ಎಲ್ಲಿಗೆ ಓಡ್ತಿದ್ದೀನೋ ಗೊತ್ತಿಲ್ಲ, ಬಟ್ ಏನೋ ಒಂದು ಓಟ ಇದೆಯಲ್ಲ, ದಟ್ ಗಿವ್ಸ್ ಲಾಟ್ ಆಫ್ ಎನರ್ಜಿ, ಲಾಟ್ ಆಫ್ ಹ್ಯಾಪಿನೆಸ್. ಅದನ್ನು ನಿಲ್ಸಕ್ಕೆ ನಾನು ಇಷ್ಟಪಡ್ತಿಲ್ಲ. ಸೊ ಏನೇನು ಈಗ ನನಗೆ ಫಸ್ಟ್ ಕನ್ನಡದ ವೆಬ್ ಸೀರೀಸ್ ಮಾಡಿದಾಗ ಅವ್ರು ಕೊಡೋ ಹಣ ಆಗಲಿ ಅಥವಾ ಅದು ಹೇಗೆ ರೀಚ್ ಆಗ್ಬೋದು ಅದೆಲ್ಲ ಸೆಕೆಂಡ್ರಿ. ಐ ವಾಸ್ ಸೋ ಹ್ಯಾಪಿ, ಐ ವಾಸ್ ಸೋ ಎಕ್ಸೈಟೆಡ್. ಓಕೆ, ನನಗೆ ಆಪರ್ಚುನಿಟಿ ಸಿಗ್ತಲ್ಲ, ತುಂಬ ಚೆನ್ನಾಗಿ ಮಾಡಬೇಕೀಗ. ಸೊ ಇವತ್ತಿಗೂ ಹಿಂದಿ ಇಂಡಸ್ಟ್ರಿ ಇರ್ಬೋದು, ತೆಲುಗು ಇಂಡಸ್ಟ್ರಿ ಇರ್ಬೋದು. ಈಗ ನಮಗೆ ತೆಲುಗೂಲಿ ಅಯ್ಯನ ಮನೆ ಬಂದಿದ್ದಕ್ಕೆ ಆಹಾದವ್ರು ಕರೆದು ನನಗೆ ಇನ್ನೊಂದು ವೆಬ್ ಸೀರೀಸ್ ಕೊಟ್ಟಿದ್ದಾರೆ, ತೆಲುಗು ವೆಬ್ ಸೀರೀಸ್. ಸೊ ಅಗೇನ್ ನಾವು ಐ ಆಮ್ ರನ್ನಿಂಗ್ ಟುವರ್ಡ್ಸ್ ದ್ಯಾಟ್. ಅಲ್ಲೇನೋ ಒಂದು ಬೇರೆ ಮಾಡಬೇಕು, ಅಲ್ಲಿಂದ ನೆಟ್ಫ್ಲಿಕ್ಸ್ಗೆ ಹೋಗಬೇಕು. ಸೊ ದ್ಯಾಟ್ ರಶ್ ವಾಟ್ ಐ ಹ್ಯಾವ್, ಅಫ್ಕೋರ್ಸ್ ತುಂಬ ಸ್ಟ್ರೆಸ್ಫುಲ್, ಅದು ತುಂಬ ಸ್ಟ್ರೆಸ್ಫುಲ್. ಬಿಕಾಸ್ ಏನೇನೋ ಬೇರೆ ಬೇರೆ ಥರದ ವಾತಾವರಣಗಳಿಗೆ, ಚಾಲೆಂಜಸ್ಗಳಿಗೆ ನಮ್ಮನ್ನು ನಾವು ಒಡ್ಗೋತಾ ಇರ್ತೀವಿ. ಸೊ ಇಟ್ ಈಸ್ ಸ್ಟ್ರೆಸ್ಫುಲ್, ಬಟ್ ಐ ಲವ್ ದಟ್ ಸ್ಟ್ರೆಸ್. ನನಗೆ ಅದು ಬಿಡೋಕ್ಕೆ ಇಷ್ಟ ಇಲ್ಲ.